ನಮ್ಮೂರಲ್ಲಿ ಒಂದು ರಾವೆ ಅನ್ನೋ ಊರಲ್ಲಿ ಒಂದು ಟವರ್ ಕೊಟ್ಟಿದ್ದಾರೆ. ಆದರೆ ಸಿಗ್ನಲ್ಲೇ ಕೊಟ್ಟಿಲ್ಲ. ಸಿಗ್ನಲ್ ಕೊಟ್ಟಿಲ್ಲ ಅಂದರೆ ಆ ಟವರ್ಗೆ ಏನು ಬೆಂಕಿ ಉದ್ಬತ್ತಿ ಕಡ್ಡಿ ಹಚ್ಕೊಂಡು ಪೂಜೆ ಮಾಡೋಕ್ಕಾಗತ್ತಾ? ಸಿಗ್ನಲ್ ಇಲ್ದಿರೋ ನೆಟ್ವರ್ಕ್ ಏನಕ್ಕೆ ಹೇಳಿ ನಮಗೆ? ನಾವು ಅಷ್ಟೇ ತುಂಬ ಜನ ಇಲ್ಲಿಂದ ಓದಿ ಕೆಲಸಕ್ಕಂತ ಸೇರ್ಕೊಂಡು ಬೆಂಗಳೂರಲ್ಲಿ ಕೆಲಸ ಮಾಡ್ತೀವಿ. ಅವರು ಒಂದು ವರ್ಕ್ ಫ್ರಮ್ ಹೋಮ್ ಅಂತ ಕೊಡ್ತಾರೆ. ನಾವಿಲ್ಲಿ ಊರಿಗೆ ಬಂದರೆ ಏನಂತ ವರ್ಕ್ ಫ್ರಮ್ ಹೋಮ್? ಗ್ರಾಮದ ಭೂಮಿಕಾ ಅನ್ನೋ ಯುವತಿ ಮಾತನಾಡಿದ್ ಕೇಳಿದ್ರಲ್ಲ, ಅದು ಆಕೆಯ ಆಕ್ರೋಶದ ನುಡಿಗಳು. ವರ್ಕ್ ಫ್ರಮ್ ಹೋಮ್ ಉದ್ಯೋಗಿಯಾಗಿ ಗ್ರಾಮದಲ್ಲಿ ಉಳಿಯಲು ಆಗದೆ ಬೆಂಗಳೂರಿಗೆ ಹೋಗಲು ಆಗದೆ ಪರದಾಡ್ತಕ್ಕಂಥ ತ್ರಿಶಂಕು ಸ್ಥಿತಿಯಲ್ಲಿ ಇರ್ತಕ್ಕಂಥ ಯುವತಿಯರ ನೋವಿದು. ಇವತ್ತು ನಮ್ಮ ದೇಶದಲ್ಲಿ ಡಿಜಿಟಲ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ, ಕನೆಕ್ಟಿಂಗ್ ಇಂಡಿಯಾ ಅಂತ ಘೋಷವಾಕ್ಯಗಳು ಮೊಳಗ್ತಾ ಇದೆ. ಅದು ಅವೆಲ್ಲವೂ ಕೂಡ ನಗರ ಪ್ರದೇಶಕ್ಕೆ ಸೀಮಿತ ಆಗಿದೆ ಬಿಟ್ಟರೆ ಗ್ರಾಮೀಣ ಪ್ರದೇಶವನ್ನು ಇನ್ನೂ ಕೂಡ ತಲುಪಲಿಲ್ಲ. ಇವತ್ತು ಮಲೆನಾಡಿನ ಬಹುತೇಕ ಹಳ್ಳಿಗಳು ನೆಟ್ವರ್ಕ್ ಸಮಸ್ಯೆಯಿಂದ ಬಳಲುತ್ತಿದ್ದಾವೆ. ನಿಮಗೆ ಗೊತ್ತಿದೆ, ಹೊಸನಗರ ತಾಲೂಕಿನ ವಾರಂಬಳ್ಳಿಯಲ್ಲಿ ಮೊದಲ ಹೋರಾಟ ಪ್ರಾರಂಭ ಆಗ್ತದೆ. ಪ್ರಧಾನಮಂತ್ರಿಗಳಿಗೆ ಅಲ್ಲಿಯ ಯುವಕ ವಿನಾಯಕ ಪತ್ರ ಬರೀತಾರೆ. ಆದರೂ ಕೂಡ ಸಾಕಷ್ಟು ವರ್ಷಗಳಾದರೂ ಕೂಡ ಅವರ ಮನವಿಗೆ ಈ ಕನಕ ಸ್ಪಂದಿಸಿಲ್ಲ. ಆ ಗ್ರಾಮಕ್ಕೆ ಇನ್ನು ನೆಟ್ವರ್ಕ್ ಬಂದಿಲ್ಲ. ಇದರ ತದನಂತರದಲ್ಲಿ ಈಗ ನಾವು ನಗರ ಹೋಬಳಿಯ ರಾವೆ ಗ್ರಾಮದಲ್ಲಿ ಪರಿಸ್ಥಿತಿ ಹೇಗಿದೆ. 1 ವರ್ಷದ ಹಿಂದೆ ಟವರ್ ನಿರ್ಮಾಣ ಮಾಡಾಗಿದೆ, ಸಿಗ್ನಲ್ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ಗ್ರಾಮಸ್ಥರ ಅಥವಾ ಜನರ ಮೊಬೈಲಿಗೆ ಇನ್ನೂ ಕೂಡ ಸಿಗ್ನಲ್ ಬಂದಿಲ್ಲ. ಹೀಗಾಗಿ ಈ ಕುರಿತ ಒಂದು ಸ್ಟೋರಿ ನಿಮ್ಗಾಗಿ. ಈ ಕಡೆ ಮಾಡಿದ್ರೆ ಸ್ವಿಚ್ ಆಫ್ ಆಗುತ್ತೆ, ಬರುತ್ತೆ ಆಯ್ತಾ ಒಂದು. ಆಮೇಲೆ ನೀವು ಒಂದು ಹೊರಗಡೆಯಿಂದ ನೀವು ನಮ್ಮ ಊರಿಗೆ ಬಂದರೆ ನಮ್ಮ ಮೊಬೈಲ್ ವರ್ಕ್ ಆಗಲ್ಲ. ಯಾಕಂದರೆ ನಿಮ್ಗೆ ಅದರಲ್ಲಿ ನೀವು ಮೆಸೇಜ್ ಮಾಡಿರಲ್ಲ ಈ ಟವರಿಗೆ 4 ಅಂದ್ರೆ ಅವ್ರು ಡೈರೆಕ್ಟ್ ಒಂದೇ ಸತಿ ಫೋರ್ಜಿ ಮಾಡಿ ತಪ್ಪು. ಯಾಕಂದ್ರೆ ಹಳ್ಳಿ ಜನ ಫೋರ್ಜಿ ಫೋನ್ ಹಿಡ್ಕೊಳ್ಳೋದು ಮೊಬೈಲು ಬ್ಯಾಂಡ್ 1 ಬ್ಯಾಂಡ್ 28 ಇಲ್ಲ. ಯಾವುದೋ ಜಿಯೋ ಈಗ ಹೊಸ ಬಿಟ್ಟಿದ್ದಾನಲ್ಲ, ಸಾರಿ ಇದ್ರನ್ನ ಅದ್ರಲ್ಲಿ ಮಾತ್ರ ಇದೆ ಬ್ಯಾಂಡ್ 1 ಬ್ಯಾಂಡ್ 28. ಸಂಸದರು ಎಲ್ಲ ಕ್ಷೇತ್ರಕ್ಕೂ ಹೋಗಿ 160 ಟವರ್ ಕೊಡ್ತೀನಿ, ಹಾಕ್ಕೊಡ್ತೀನಿ, ಹೀಗೆ ಕೊಡ್ತೀನಿ ಅಂತ ಭರವಸೆ ಕೊಡ್ತಾ ಇದ್ದಾರೆ. ಆದರೆ ನಮ್ಮೂರಲ್ಲಿ ಒಂದು ರಾವೆ ಅನ್ನೋ ಊರಲ್ಲಿ ಒಂದು ಟವರ್ ಕೊಟ್ಟಿದ್ದಾರೆ. ಆದರೆ ಸಿಗ್ನಲ್ಲೇ ಕೊಟ್ಟಿಲ್ಲ. ಸಿಗ್ನಲ್ ಕೊಟ್ಟಿಲ್ಲ ಅಂದರೆ ಆ ಟವರ್ಗೆ ಏನು ಬೆಂಕಿ ಉದ್ಬತ್ತಿ ಕಡ್ಡಿ ಹಚ್ಕೊಂಡು ಪೂಜೆ ಮಾಡೋಕ್ಕಾಗತ್ತಾ? ಸಿಗ್ನಲ್ ಇಲ್ದಿರೋ ನೆಟ್ವರ್ಕ್ ಏನಕ್ಕೆ ಹೇಳಿ ನಮಗೆ? ನಾವು ಅಷ್ಟೇ ತುಂಬ ಜನ ಇಲ್ಲಿಂದ ಓದಿ ಕೆಲಸಕ್ಕಂತ ಸೇರ್ಕೊಂಡು ಬೆಂಗಳೂರಲ್ಲಿ ಕೆಲಸ ಮಾಡ್ತೀವಿ. ಅವರು ಒಂದು ವರ್ಕ್ ಫ್ರಮ್ ಹೋಮ್ ಅಂತ ಕೊಡ್ತಾರೆ. ನಾವಿಲ್ಲಿ ಊರಿಗೆ ಬಂದರೆ ಏನಂತ ವರ್ಕ್ ಫ್ರಮ್ ಹೋಮ್ ಮಾಡೋದು? ಒಂದು ನೆಟ್ವರ್ಕ್ ಇಲ್ಲ, ಏನಿಲ್ಲ. ವರ್ಕ್ ಫ್ರಮ್ ಹೋಮ್ ಮಾಡಿದೆ ಪತಿ ನಾವು ಬೆಂಗಳೂರಲ್ಲಿ ಬಾಡಿಗೆ ಕಟ್ಕೊಂಡು ಮಾಡೋದು, ಅಲ್ಲಿ ಜೀವನ ಮಾಡೋ ಪರಿಸ್ಥಿತಿ ನಮಗೆ ಬಂದಿದೆ. ಒಂದು ಊರಲ್ಲಿ ನೆಟ್ವರ್ಕ್ ಇಲ್ಲದೆ ಪತಿ ಒಂದು ವಿದ್ಯಾರ್ಥಿಗಳಿಗಾಗಿ ಎಲ್ಲರಿಗೂ ಆರೋಗ್ಯ ಸಮಸ್ಯೆ ಅಂತ ಬಂದರೆ ಫಸ್ಟು ನಮ್ಮೂರಿಗೆ ಸಮಸ್ಯೆ ಬರೋದು. ಒಂದು ರಾತ್ರಿ ಯಾರಿಗೋ ಒಂದು ಹುಷಾರಿಲ್ಲ, ಒಬ್ರಿಗೆ ಫೋನ್ ಮಾಡೋಣ, ಹಿಂಗಿದ್ದು ಒಂದು ವೆಹಿಕಲ್ ಅರೇಂಜ್ ಮಾಡೋಣ ಅಂತ ಅಂದರೂ ಕೂಡ ಒಬ್ರಿಗೆ ಫೋನ್ ರೀಚ್ ಆಗಲ್ಲ. ಈ ಥರ ಸ್ಥಿತಿ ನಮ್ಮೂರಿಗೆ ಯಾಕೆ ಬರ್ತಿದೆ ಅಂತ ನಮ್ಮ ಪ್ರಶ್ನೆ ಅಷ್ಟೇ. ಈ ಥರ ಅವ್ರು ಕೊಡ್ತಿರೋ ಆಶ್ವಾಸನೆ ಸುಳ್ಳ, ಅಥವಾ ನಾವು ನಂಬಿರೋದು ಸುಳ್ಳ, ಅಥವಾ ಯಾಕೆ ನಾವೆಲ್ಲ ಇವತ್ತೊಂದು ವೋಟಿಂಗ್ ಅಂತ ಒಂದು ಪವರ್ ಇದೆ ಅಲ್ವಾ ನಮಗೆ, ಅದು ನಾವು ಕರೆಕ್ಟಾಗಿ ಯೂಸ್ ಮಾಡ್ತಿರುವಾಗ ಅವ್ರು ಯಾಕೆ ನಮ್ಮ ಆಶ್ವಾಸನೆ ನೆರವೇರಿಸಲ್ಲ ಅಂತ ನಮ್ಮ ಪ್ರಶ್ನೆ. ಇದು ಎಲ್ಲಿವರೆಗೆ ಹೋಗಿ ಮುಟ್ಟುತ್ತೇನೋ ಗೊತ್ತಿಲ್ಲ. ಇದು ಅವರು ಹೊರಗೆ ಮುಟ್ಟಿ ನಮ್ಮ ಸಮಸ್ಯೆ ಸಾಲ್ವ್ ಆಗೋವರೆಗೂ ನಾವು ಏನು ಬೇಕಾದ್ರೂ ಹೋರಾಟ ಮಾಡೇ ಮಾಡ್ತೀವಿ. ನಮ್ಮ ಸಮಸ್ಯೆ ಸಾಲ್ವ್ ಆಗಬೇಕು ಅಷ್ಟೇ. ನಮಗೆ ಏನು ಒಂದು ವಿದ್ಯಾರ್ಥಿಗಳಿಗಾಗಲಿ ಯಾರಿಗಾಗಲಿ, ಈಗ ಎಂಪ್ಲಾಯೀಸ್ ಆಗಲಿ ಇದ್ದಾರೆ, ಅವರೊಂದು ವರ್ಕ್ ಫ್ರಮ್ ಹೋಮ್ ಅಂತ ಬರಲಿ, ಯಾರಿಗಾರೋ ಆಗಲಿ ಏನೇ ಸಮಸ್ಯೆ ಇದ್ದರೂ ನೆಟ್ವರ್ಕಿಂದನೇ ಫಸ್ಟ್ ಬಗೆಹರಿಯೋದು. ಅದು ನಮಗೆ ಮಾಡ್ಕೊಡ್ಬೇಕಷ್ಟೇ. ನಮಗೆ ಆ ಸಿಗ್ನಲ್ಲು ಕೊಡ್ಬೇಕಷ್ಟೇ. ಟವರ್ ಮಾಡಿದ ತಕ್ಷಣ ಅದರಿಂದ ಏನು ಯೂಸ್ ಆಗಲ್ಲ. ನಮ್ಗೆ ಸಿಗ್ನಲ್ ಕೊಟ್ಟು ಅವ್ರ ಆಶ್ವಾಸನೆ ನಾವು ನೆರವೇರಿಸ್ಕೊಳ್ಳೋಕೆ ಹೇಳಿ ಅಷ್ಟೇ. ಟವರ್ ಮಾಡಿದರೆ ಅದರಿಂದ ಯಾರಿಗೂ ಒಬ್ಬ ಗ್ರಾಹಕರಿಗೆ ಪ್ರಯೋಜನ ಇಲ್ಲ. ಸುಮ್ಮನೆ ಟವರ್ ಇದೆ, ಆ ಟವರ್ ಮಾಡಲಿಕ್ಕೆ ನಾವು ಜಾಗದ ಕೊರತೆ ಅಂತ ಹೇಳಿದ್ರು. ಆ ಜಾಗನ ಸಹ ರೆವಿನ್ಯೂ ಇಲಾಖೆಯಿಂದ ಮಾತಾಡಿಬಿಟ್ಟು ಜಾಗನ ಅವಕಾಶ ಮಾಡಿಕೊಟ್ವಿ. ಆಮೇಲೆ ಸಹಕಾರ ನಮ್ಮ ಸ್ಥಳೀಯವಾಗಿ ಎಲ್ಲ ಸಹಕಾರಗಳನ್ನು ಕೊಟ್ವಿ. ಆದರೆ ಅದರ ಪ್ರತಿಫಲ ಜನರಿಗೆ ಸಿಗ್ತಾ ಇಲ್ಲ. ಇದರಿಂದ ಸುಮ್ಮನೆ ಟವರ್ ಇದೆ ನಮ್ಮ ರಾವಿ ಅಂತ ಹೇಳಕ್ಕೆ ಬಿಟ್ಟರೆ ಅದರಿಂದ ಜನರಿಗೆ ಅನುಕೂಲ ಆಗ್ತಿಲ್ಲ. ತಕ್ಷಣದಲ್ಲಿ ಆ ಟವರ್ನ ಜನರಿಗೆ ಕನೆಕ್ಷನ್ ಸಿಗ್ತಕ್ಕಂಥ ವ್ಯವಸ್ಥೆ ಮಾಡಿಕೊಡ್ಬೇಕು. ಮಾಡಿಲ್ಲ ಅಂದರೆ ಮುಂದೆ ನಾವು BSNL ಜಿಲ್ಲಾ ವ್ಯಾಪ್ತಿ ತನಕ ಹೋರಾಟ ಮಾಡ್ತೀವಿ. ಇದನ್ನ ಇಲ್ಲಿ ಬಿಡೋದಿಲ್ಲ. ಹೇಳ್ದಂಗೆ ಈಗ ಇಲ್ಲಿ ಎಜುಕೇಶನ್ ಮಾಡೋದು ವರ್ಕ್ ಫ್ರಮ್ ಹೋಮ್ ಮಾಡೋಕ್ಕೂ ಸಮಸ್ಯೆ ಆಗ್ತಿದೆ. ಈಗ ಸಿಟಿಯಿಂದ ಬಂದು ಇಲ್ಲೊಂದು 2 ದಿನ ಊರಿಗೆ ಬಂದು ಅಪ್ಪ ಅಮ್ಮ ಜೊತೆ ಒಂದು 4 ದಿನ ಖುಷಿಯಿಂದ ಇದ್ದು ಅಲ್ಲಿ ಕಂಪ್ನಿಯಿಂದ ಕಳಿಸ್ತಾರೆ ಇಲ್ಲಿಗೆ, ನೀವು ರಜೆ ಹಾಕೊಂಡು ಹೋಗ್ಬೇಡ್ರಿ, ಅಲ್ಲಿ ಊರಿಗೆ ಹೋಗಿ ಅಲ್ಲಿ ವರ್ಕ್ ಮಾಡಿ ಅಂತ ಹೇಳ್ತಾರೆ. ಅವಾಗ ವರ್ಕ್ ಮಾಡ್ಬೇಕಂದ್ರೆ ಇಲ್ಲಿ ವರ್ಕ್ ಫ್ರಮ್ ಅವರು ಅಲ್ಲಿ ಲ್ಯಾಪ್ಟಾಪ್ ತಗೊಂಡು ಇಲ್ಲಿ ವರ್ಕ್ ಮಾಡಕ್ ಆಗ್ತಾ ಇಲ್ಲ. ನೆಟ್ವರ್ಕ್ ಗ್ರಾಮದಲ್ಲಿ ಒಂದು BSNL ನೆಟ್ವರ್ಕ್ ಬಗ್ಗೆ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಯಾಕೆಂತಂದ್ರೆ ಕಳೆದ 1 ವರ್ಷ ಆಗಿರ್ಬೋದು ನಮ್ಮಲ್ಲಿ ಒಂದು BSNL ನೆಟ್ವರ್ಕ್ ಅನ್ನು ಮಾಡಿಬಿಟ್ಟು ಅದು ಯಾವುದೇ ಚಾಲ್ತಿಯಲ್ಲಿ ಇರುವುದಿಲ್ಲ. ಅದ್ರ ಬಗ್ಗೆ ಇವತ್ತು ನಾವು ಹೋರಾಟ ಮಾಡಿದ್ದೀವಿ. ಈ ಬಗ್ಗೆ ನಾವು ಸಂಸದರ ಹತ್ರನೂ ಗಮನಕ್ಕೆ ತಂದು ಅವರು ಅಧಿಕಾರಿಗಳ ಹತ್ರ ಗಮನಕ್ಕೆ ತಂದಿದ್ದಾರೆ. ಆದರೆ ಏನೂ ಪ್ರಯೋಜನ ಆಗ್ತಾ ಇಲ್ಲ. ಇವತ್ತು ಸಾಕಷ್ಟು ವಿದ್ಯಾರ್ಥಿಗಳಿಗೆ, ಇದೊಂದು ಕುಗ್ರಾಮ, ಸಾಕಷ್ಟು ವಿದ್ಯಾರ್ಥಿಗಳಿಗೆ ಇದರಿಂದ ತೊಂದರೆ ಆಗ್ತದೆ. ನಮಗೊಂದು ನೆಟ್ವರ್ಕ್ನ ಸರಿ ಮಾಡಿಸ್ಕೊಡ್ಬೇಕಂತ ಹೇಳಿ ಈ ಮೂಲಕ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಅಂದ್ರೆ ದಿನದಲ್ಲಿ
ಸರಿ ಆಫ್ ಆಗುತ್ತೆ, ಒಂದು ಅರ್ಧ ಗಂಟೆ 1 ಗಂಟೆ ಬರುತ್ತೆ, ಆಫ್ ಆಗುತ್ತೆ. ಏನಂತ ಕೇಳಿದ್ರೆ ಮೇಲಧಿಕಾರಿಗಳಿಗೆ ಸರ್ ಹಿಂಗೆ ಆಗ್ತಿದೆಯಲ್ಲ ಅಂದರೆ ಇದು ನಿಮಗೆ ಟಿ ಸಿ ಇಲ್ಲ ಅಂತ ಹೇಳ್ತಾರೆ. ಟಿ ಸಿಗೆ ಅವರು ಮೇಲಧಿಕಾರಿ ಇನ್ನೂ ನಾವು ಮೇಲಧಿಕಾರಿ ಮತ್ತೆ ಇದು ಮಾಡಿದ್ರೆ ಅದು ನಿಮ್ಗೆ ಟಿ ಸಿ ಸ್ಯಾಂಕ್ಷನ್ ಆಗಿದೆ, ಕಾಂಟ್ರಾಕ್ಟ್ ಮಾಡ್ತಾ ಇಲ್ಲ, 82,000 ರೂಪಾಯಿ ಸ್ಯಾಂಕ್ಷನ್ ಆಗಿದೆ. ಅವರೇ ಅಲ್ಲ, ಈಗ ನಾವು ಆದ್ರೂ ಮಾಡಕ್ಕಾಗತ್ತಾ? 1.25 ಕೋಟಿ ಖರ್ಚಾಗಿದೆ ಅಂತಾರೆ ಸರ್ಕಾರದ ಹಣ, ಸುಮ್ನೆ ವೇಸ್ಟ್ ಆಗುತ್ತಲ್ಲ. ಒಬ್ರಿಗೆ ಒಂದು ಫೋನ್ಗೆ ನೆಟ್ಟಿಗೆ ಫೋನ್ ಸಿಗ್ತಾ ಇಲ್ಲ, 1 ವರ್ಷ ಆಯ್ತಾ ಬಂತು. ಯಾರು ಅಧಿಕಾರಿಗಳ ಕೇಳಿದ್ರೆ ಆ ಸಮಸ್ಯೆ ಈ ಸಮಸ್ಯೆ ಅಂತಾರೆ. ಆ ಸಮಸ್ಯೆ ಯಾವ ಸಮಸ್ಯೆ ಬಗೆಹರಿಸ್ತಾರೆ? ನಾವು ರೈತರ, ಅವ್ರು ಬಗೆಹರಿಸ್ಬೇಕಲ್ಲ. ಎಲ್ಲರಿಗೂ ಎಲ್ಲ ಫೋನ್ಗೂ ಫೋನ್ ಸಿಗ್ಬೇಕಲ್ಲ. ಸರ್ಕಾರದ ದುಡ್ಡು ಸುಮ್ನೆ ವೇಸ್ಟ್ ಆಗ್ತಾ ಇದೆ. ಜೊತೆಲಿ ಈ ಸರ್ಕಾರದಿಂದ ನಾವು ಮನವಿ ಕೇಳಿದ್ದೀವಿ. ಈಗ ನಮ್ದು ಗ್ರಾಮೀಣ ಪ್ರದೇಶ, ಯಾರು ಉಪಚಾರ ಮಾಡಂಗಿಲ್ಲ, ಈ ಫೋನ್ ಇದ್ದು ಇಲ್ಲಿದೆ. ಈಗ ವ್ಯವಸ್ಥೆ ಆಗಿದೆ ಬಿಟ್ರೆ ಸರ್ಕಾರದ ಕೊಡುಗೆ ಇದೆ, ಸರ್ಕಾರದ ಹಣ ವೆಚ್ಚ ಆಗಿದೆ. ಹಲವಾರು ಬಾರಿ ಸಂಸದರಿಗೆ ಏನ್ ಮಾಡಿದ್ರು ಇದು ಉಪಯೋಗ ಬರ್ತಾ ಇಲ್ಲ. ಸಂಸದ ಡಿಸಿಎಂ ಮೂಲಕ 3-4 ಮೀಟಿಂಗ್ ತಗೊಂಡಿದ್ದಾರೆ, MLA-ರಿಗೂ ಹೇಳಿದ್ದಾರೆ. ಆದ್ರೆ ಅವರೆಲ್ಲರೂ ಮೇಲಧಿಕಾರಿಗಳು ತಿಳಿಸ್ತಾರೆ, ಅಧಿಕಾರಿಗಳು ಭಾರಿ ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ. ಹೊಸನಗರ ತಾಲೂಕಲ್ಲಿ ಹೊಸನಗರ ತಾಲೂಕಿನ ಇದು ಕಡಿಯ ಗ್ರಾಮ ಆಗಿದ್ದು ನಮ್ಮನ್ನ ಎಲ್ಲಾ ರೀತಿಯ ಕಣ್ಗಣಿಸ್ತಾ ಇದ್ದಾರೆ. ಒಂದು ಟವರ್ ಕೊಟ್ಬಿಟ್ಟು ಆ ಟವರ್ ನೆಟ್ವರ್ಕ್ ಇಲ್ಲ, ಸುಮ್ಮನೆ ಇದೇನೋ ಕಾಟಾಚಾರ ಕೊಟ್ಟಿದಾರಲ್ಲ ಅಂತ ಆಟ ಆಡೋ ಮಕ್ಕಳು ಮಾಡ್ತಾರೆ. ಹೊರಗಡೆ ಊರಿನವರು ನಮಗೆ ಇದ್ರ ಬಗ್ಗೆ ಹೀಯಾಳಿಸ್ತಾರೆ. ಯಾವುದೇ ಗಂಡು ಮಕ್ಕಳಿಗೆ ಹೆಣ್ಣು ಕೊಡ್ತಾ ಇಲ್ಲ, ಯಾಕಂದ್ರೆ ಕೆಲವು ಟವರ್ ಇಲ್ಲ ನಿಮ್ಮೂರಲ್ಲಿ ಕಣ, ನಮ್ಮ ಮಗಳಿಗೆ ಫೋನ್ ಮಾಡ್ಬೇಕು ಅಂದ್ರೆ ಆಗಲ್ಲ ಅಂತಾರೆ. ಇವತ್ತು ಒಂದು ಹೆಣ್ಣು ಕೊಡ್ತಾ ಇಲ್ಲ ಹೊರಗಡೆ ಒಂದು ಗಂಡು ಮಕ್ಕಳಿಗೆ, ಅಂತ ಒಂದು ಪರಿಸ್ಥಿತಿ ಆಗಿದೆ. ಈಗ ಈ ಇದರಲ್ಲೂ ನಾವು ಈ ಇದರಲ್ಲಿ ಇದೀವಿ ಅಂದ್ರೆ ನಾಚಿಕೆಗೇಡಿನ ಸಂಗತಿ ಇದು. ಸರ್ಕಾರ ಮತ್ತು ಅಧಿಕಾರಿಗಳು ಆದಷ್ಟು ಬೇಗ ಗಮನ ಹರಿಸಿ ಇಲ್ಲ ಆದ್ರೆ ನಾವು ಉಗ್ರ ಹೋರಾಟ ಮಾಡ್ತೀವಿ. ಯಾವುದೇ ರೀತಿಯ ಟವರ್ ನ ಮುಂದಿನ ದಿನಗಳಲ್ಲಿ ಟವರ್ ಇಲ್ಲಿ ಇಲ್ಲದೆ ಕೆಲಸ ಮಾಡ್ಬೇಕಾಗತ್ತೆ. ಇದು ನಾವಿರೋ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ತಪ್ಪು ಅಂತ ನಮ್ಗೆ ಗೊತ್ತಿಲ್ಲ. ನಾವಿಲ್ಲಿ ರೈತರಾಗಿ ಇಲ್ಲೆಲ್ಲ ಬಡ ಕುಟುಂಬಗಳು ಇರತಕ್ಕಂಥದ್ದು, ಬುಡಕಟ್ಟು ಜನಾಂಗದವರು ಇದ್ದಾರೆ, SC ST ಇದ್ದಾರೆ, ಎಲ್ಲ ಕಾಡಲ್ಲಿ ಎಲ್ಲ ಕಾಡಲ್ಲೆಲ್ಲ ಮೂಲೆ ಮೂಲೆ ಮನೆಗಳು. ಆದ್ರೆ ಇಲ್ಲಿ ವ್ಯವಸ್ಥೆ ಇಲ್ಲ, ವ್ಯವಸ್ಥೆ ಬೇಕು ಅಂತ ಹೋರಾಟ ಮಾಡಿದೀವಿ, ಕೊಟ್ಟಿದ್ದಾರೆ. ಕೇಳಿದ್ರಲ್ಲ, ಗ್ರಾಮೀಣ ಪ್ರದೇಶದ ಗೋಳಿನ ಸ್ಥಿತಿ ಇದು. ನೆಟ್ವರ್ಕ್ ಅಂತಕ್ಕಂಥದ್ದು ಒಂದ್ ರೀತಿಯಲ್ಲಿ ಇದೇ ಇಲ್ಲ ಅಂತಕ್ಕಂಥ ಪರಿಸ್ಥಿತಿ, ಕೆಲವು ಗ್ರಾಮಗಳಿಗೆ ಇಲ್ಲೇ ಇಲ್ಲ ಅಂತ ಪರಿಸ್ಥಿತಿ. ಈಗಾಗಲೇ ಈ ನೆಟ್ವರ್ಕ್ ಸಮಸ್ಯೆ ಸಾಕಷ್ಟು ವರ್ಷಗಳಿಂದ ಹೋರಾಟ, ನೋವು, ಆಕ್ರೋಶ ಎಲ್ಲವೂ ಕೇಳಿ ಬರ್ತಾ ಇದೆ. ಈಗ ಹೊಸದಾಗಿ ಹೋರಾಟ ಕೂಡ ಸ್ಟಾರ್ಟ್ ಆಗಿದೆ. ವಾರಂಬಳ್ಳಿಯಿಂದ ಪಾದಯಾತ್ರೆ ನಡೆಸಲಿಕ್ಕೆ ಗ್ರಾಮಸ್ಥರು ತೀರ್ಮಾನ ಮಾಡಿದ್ದಾರೆ, ವಿದ್ಯಾರ್ಥಿಗಳು ತೀರ್ಮಾನ ಮಾಡಿದ್ದಾರೆ. ಅಲ್ಲದೆ ಈ ನಮ್ಮ ರಾವೆ ಗ್ರಾಮದಲ್ಲೂ ಕೂಡ ನೀವು ಸಿಗ್ನಲ್ ಸರಿಪಡಿಸಿಲ್ಲ ಅಂತ ಹೇಳಿದ್ರೆ BSNL ಕಚೇರಿಗೆ ಹೋಗಿ ಸ್ಟ್ರೈಕ್ ಮಾಡ್ತೀನಿ ಅಂತಕ್ಕಂಥ ಮಾಹಿತಿಯನ್ನು ಕೊಡ್ತಿದ್ದಾರೆ. ಒಟ್ಟಾರೆ ಹೋರಾಟದ ನೆಲಗಟ್ಟು, ಹೋರಾಟ ಮತ್ತೆ ಸ್ಟಾರ್ಟ್ ಆಗಿದೆ. ಮುಂದಾದರೂ ಜನಪ್ರತಿನಿಧಿಗಳಾಗಲಿ ಅಧಿಕಾರಿಗಳಾಗಲಿ ಈ ಹೋರಾಟಕ್ಕೆ ಸ್ಪಂದಿಸಿ ಈ ಗ್ರಾಮೀಣ ಪ್ರದೇಶಕ್ಕೆ ನೆಟ್ವರ್ಕ್ ಕೊಡೋದ್ರ ಮೂಲಕ ದೇಶದ ನಿಜವಾದ ಕಲ್ಪನೆ ಏನಿದೆ, ಡಿಜಿಟಲ್ ಇಂಡಿಯಾ ಆಗಬೇಕು, ಮೇಕ್ ಇನ್ ಇಂಡಿಯಾ ಆಗಬೇಕು, ಕನೆಕ್ಟಿಂಗ್ ಇಂಡಿಯಾ ಆಗಬೇಕು, ಈ ಯೋಜನೆ ಸಾರ್ಥಕ ಆಗಬೇಕಾದ್ರೆ ಮೊದಲು ಗ್ರಾಮೀಣ ಪ್ರದೇಶಗಳಿಗೆ ಸಂಬಂಧಪಟ್ಟ ಸರ್ಕಾರ ಸ್ಪಂದಿಸಬೇಕಾಗಿದೆ. ರವಿ ಬಿದ್ನೋರ್, ಗುಡ್ ಮಾರ್ನಿಂಗ್ ಕರ್ನಾಟಕ, ಶಿವಮೊಗ್ಗ.